ಹಲೋ ವೆಲ್ಕಮ್ ಟು ಸಿ ಕೈ ಚಂದ್ರು ಸ್ವೀಟು ಖಾರ ಕಾಫಿ ಪ್ರೆಸೆಂಟೆಡ್ ಬೈ ಶ್ರೀಕೃಷ್ಣ ಹಳ್ಳಿ ತುಪ್ಪ ಪವರ್ಡ್ ಬೈ ಇಂಡಿಯಾ ಸ್ವೀಟ್ ಹೌಸ್. ಶುರು ಮಾಡೋಣ ನಮ್ಮ ಇವತ್ತಿನ ಕಾರ್ಯಕ್ರಮನ. ಆದರೆ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಸಿಹಿ ಕಹಿ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಅಲ್ಲ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ, ಯಾಕೆಂದರೆ ನಾವು ಅಪ್ಲೋಡ್ ಮಾಡುವ ವಿಡಿಯೋಸು ನಿಮಗೆ ಕೂಡಲೇ ತಲುಪುತ್ತೆ. ಓಕೆ, ಸೊ ಇವತ್ತಿನ ಸ್ಪೆಷಲ್ ನಾನು ಆಗಲೇ ಹೇಳಿದ್ದೀನಿ ಪ್ರೋಮೋದಲ್ಲಿ, ನಾನಿವತ್ತು ಒಂದು ಸ್ಪೆಷಲ್ ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ ಅಂತ. ಈ ಟೊಮೆಟೊ ಬಾತ್ ನಾನು ಮಾಡ್ತಾ ಇರೋದು ರವೆಯಿಂದ. ಸೊ ಇವತ್ತಿನ ವಿಶೇಷ ರವಾ ಟೊಮೆಟೊ ಬಾತ್. ಈ ರವಾ ಟೊಮೆಟೊ ಬಾತ್ಗೆ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. 2 ಕಪ್ಪಷ್ಟು ನಾನು ಹುರಿದಿರೋ ರವೆ ಇಟ್ಕೊಂಡಿದ್ದೀನಿ. ಹಾಗೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ ಒಂದು ಅರ್ಧ ಕಪ್ಪಷ್ಟು, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಟೊಮೆಟೊ 1 ಕಪ್ಪಷ್ಟು, ಹಾಗೆಯೇ ಕಡಲೆಬೇಳೆ ಉದ್ದಿನಬೇಳೆ ಒಂದೊಂದು ಚಮಚ, ಒಂದು 10 ರಿಂದ 15 ಗೋಡಂಬಿ, ಸಣ್ಣದಾಗಿ ಉದ್ದುದಕ್ಕೆ ಹೆಚ್ಚಿರ್ತಕ್ಕಂಥ ಹಸಿಮೆಣಸಿನಕಾಯಿ ಒಂದು 5-6, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಟೊಮೆಟೊ ಪ್ಯೂರಿ 1 ಕಪ್ಪಷ್ಟು ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿ, ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಉದ್ದುದಕ್ಕೆ ಹೆಚ್ಚಿರ್ತಕ್ಕಂಥ ಹಸಿ ಶುಂಠಿ ಒಂದು ಸ್ವಲ್ಪ, ನಿಂಬೆ ಹಣ್ಣಿನ ರಸ ಒಂದು 2 ಚಮಚದಷ್ಟು, ಸ್ವಲ್ಪ ಸಾಸಿವೆ, ತೆಂಗಿನಕಾಯಿ ತುರಿ 1-1.5 ಕಪ್ಪಷ್ಟು, ಹಾಗೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2 ಚಮಚದಷ್ಟು ಎಣ್ಣೆ, ಜೊತೆಗೆ ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪ. ಇವೆಲ್ಲವೂ ನಮ್ಮ ಇವತ್ತಿನ ಸ್ಪೆಷಲ್ ಅದ್ಭುತವಾದ ರವಾ ಟೊಮೆಟೊ ಬಾತ್ಗೆ ಬೇಕಾಗಿರತಕ್ಕಂಥ ಪದಾರ್ಥಗಳು. ಈಗ ರವಾ ಟೊಮೆಟೊ ಬಾತ್ ಮಾಡೋಕ್ಕೆ ಶುರು ಮಾಡೋಣ. ಬಹಳ ಸಿಂಪಲ್ ಆಗಿ ಮಾಡುವಂಥ ಅಡಿಗೆ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಸೊ ಮಾಡೋಕ್ಕೆ ಶುರು ಮಾಡೋಣ, ತಡ ಮಾಡೋದು ಬೇಡ. ಫಸ್ಟ್ ಏನು ಮಾಡಬೇಕು ಅಂದರೆ ಒಂದು ಬಾಣಲೆ ಇಟ್ಕೋಬೇಕು. ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಓಕೆ, ಜೊತೆಗೆ ಒಂದು 2 ಚಮಚದಷ್ಟು ಶ್ರೀಕೃಷ್ಣ ಹಳ್ಳಿ ತುಪ್ಪವನ್ನು ಬಳಸ್ತಾ ಇದ್ದೀನಿ, ಅದನ್ನೇ ಹಾಕ್ತೀನಿ 2 ಚಮಚದಷ್ಟು. ಇದು ಚೆನ್ನಾಗಿ ಕಾಯಬೇಕು. ಇದು ಕಾಯ್ತಿದ್ದಂಗೆ ಇದಕ್ಕೆ ಸಾಸಿವೆ ಒಂದು ಸ್ವಲ್ಪ, ಸಾಸಿವೆ ಸಿಡಿತಿದ್ದಂಗೆ ಇದಕ್ಕೆ 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ, ಇದು ಜೊತೆಗೆ ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಇದನ್ನು ಹುರ್ಕೋಬೇಕು. ಇದಕ್ಕೆ ನಾವು ಒಂದು 10 ರಿಂದ 15 ಗೋಡಂಬಿಗಳನ್ನು ಹಾಕೋಣ, ಚೆನ್ನಾಗಿರುತ್ತೆ. ಇದು ಆಪ್ಷನಲ್ಲು, ನಾನು ಹಾಕ್ತಾಯಿದ್ದೀನಿ, ನೀವು ಬೇಡ ಅಂದರೆ ಬಿಟ್ಬಿಡ್ಬೋದು ಗೋಡಂಬಿನ. ಗೋಡಂಬಿ ಹಾಕಿದ್ರೆ ರುಚಿಯಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಇದು ಕಂದು ಬಣ್ಣ ಬರೋ ತನಕ ಇದನ್ನು ಹುರ್ಕೋಬೇಕು. ಲೈಟಾಗೆ ಗೋಲ್ಡನ್ ಬ್ರೌನ್ ಆಗುತ್ತೆ. ಸ್ವಲ್ಪ ಕಂದು ಬಣ್ಣ ಬರ್ತಿದ್ದಂಗೆ ಇದಕ್ಕೆ ಹಸಿ ಮೆಣಸಿನಕಾಯಿ, ನಿಮ್ಮ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಇದು ಚೆನ್ನಾಗೆ ಬಣ್ಣ ಬಿಡಬೇಕು, ಟ್ರಾನ್ಸ್ಲೂಸೆಂಟ್ ಆಗಬೇಕು. ಓಕೆ, ಸೊ ಆಫ್ಟರ್ ಹೀಟಿಂಗ್ ಆಯಿಲ್ ಆ್ಯಂಡ್ ಘೀ ಐ ಹ್ಯಾವ್ ಪುಟ್ ಮಸ್ಟರ್ಡ್, ದೆನ್ ಐ ಪುಟ್ chana dal, urad dal and cashews, roasted them till they are golden brown, after which I put green chilies and onion. ಈಗ ಅದಕ್ಕೆ ಕರಿಬೇವು, ಸಮ್ ಕರಿ ಲೀವ್ಸ್. ಓಕೆ, ಇದಿಷ್ಟು ಹಾಕಿ ದೆನ್ ವಿ ಪುಟ್ ಸಮ್ ಜಿಂಜರ್, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಶುಂಠಿ ಒಂದು ಸ್ವಲ್ಪ, ಆ್ಯಂಡ್ ದೆನ್ ವಿ ಆ್ಯಡ್ ಟೊಮ್ಯಾಟೊ, ಸಣ್ಣದಾಗಿ ಹೆಚ್ಚಿರುವ ಟೊಮ್ಯಾಟೊ. ಇದು ಸ್ವಲ್ಪ ಬಾಡಿಸ್ಕೋಬೇಕು. ಇದಕ್ಕೆ ಗರಂ ಮಸಾಲ ಪೌಡ್ರು ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಪೌಡ್ರು. ಓಕೆ, ಇದನ್ನು ಬಾಡಿಸ್ಕೊಳ್ಳೋಣ. ಈಗ ನಾನು 1 ಕಪ್ಪು ರವೆ ತೊಗೊಂಡಿದ್ದೀವಲ್ವಾ, ಅದಕ್ಕೆ 2 ಕಪ್ ನೀರು. ಸೊ ನಾನು 2 ಕಪ್ ರವೆ ತೊಗೊಂಡಿರೋದ್ರಿಂದ 4 ಕಪ್ ನೀರು ಹಾಕಬೇಕು. ಆದರೆ ನಾನೇನು ಮಾಡ್ತೀನಿ,
1 ಕಪ್ಪಷ್ಟು ಟೊಮ್ಯಾಟೊ ಪ್ಯೂರಿ ಹಾಕ್ಕೋತಾ ಇದ್ದೀನಿ. ನೀರು ಹಾಕ್ಕೊಳ್ಳಲ್ಲ, 3 ಕಪ್ ನೀರು ಹಾಕ್ಕೋತೀನಿ. ಓಕೆ, ಈ ಟೊಮ್ಯಾಟೊ ಪ್ಯೂರಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇದು ಸ್ವಲ್ಪ ಗಟ್ಟಿ ಆಗುತ್ತೆ, ಅಲ್ಲಿವರೆಗೂ ಬಾಡಿಸ್ಕೊಳ್ಳೋಣ. ನಾನು ಬೇಗ ಅಡುಗೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾರ್ಕೆಟಲ್ಲಿ ಸಿಗುವಂಥ ಟೊಮೆಟೊ ಪ್ಯೂರಿ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಟೊಮೆಟೊನ ರುಬ್ಬಿ ಪ್ಯೂರಿ ಮಾಡ್ಕೋಬೋದು. ಈಗ ಇದಕ್ಕೆ 3 ನೀರು ಹಾಕ್ತಾಯಿದ್ದೀನಿ. 1 2 ಓಕೆ, ಚೂರು ಹಾಕೋಣ. ಇದು ಚೆನ್ನಾಗಿ ಕುದಿ ಬರಬೇಕು. ಹಬ್ಬವೇ ಇರಲಿ, ಹರಿದಿನವೇ ಇರಲಿ, ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. ಇಂಡಿಯಾ ಸ್ವೀಟ್ ಹೌಸ್. India Sweet House, making life sweeter. ಆಶಾ ಮತ್ತು ರಾಜೀವ ಇಬ್ಬರು ಮದುವೆಯಾಗಿ ಸುಮಾರು 10 ವರ್ಷಗಳಾಗಿತ್ತು. ಅವರಿಬ್ಬರು ಮದುವೆಯಾದ ಹೊಸದರಲ್ಲಿ ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸ್ತಾಯಿದ್ರು. ತುಂಬ ಲವಿ ಡವಿ ಅಂತ ಪ್ರೀತಿ ಮಾತುಗಳನ್ನೇ ಆಡ್ತಾಯಿದ್ರು. ಬರ್ತಾ 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 ಇಬ್ಬರ ಮಧ್ಯೆ ಒಂದು ಅಂತರ ಶುರುವಾಯಿತು. ಸಣ್ಣ ವಿಚಾರಕ್ಕೂ ಜಗಳ ಆಡೋಕ್ಕೆ ಶುರು ಮಾಡಿದ್ರು. ಒಂದಿನ ತುಂಬ ಜಗಳ ಆಗಿತ್ತು. ಸಿಟ್ಟು ಮಾಡಿಕೊಂಡು ರಾಜೀವ ಕೆಲಸಕ್ಕೆ ಹೊಟ್ಟೋದ. ಆಶಂಗೆ ಕೋಪ ಹಾಗೆ ಇತ್ತು. ಯಾಕೆ ಅಂದರೆ ಆವತ್ತಿನ ದಿನ ಅವರ ಆ್ಯನಿವರ್ಸರಿ ಆಗಿತ್ತು. ರಾಜೀವ ಬೆಳಗ್ಗೆ ಎದ್ದು ವಿಶ್ ಮಾಡಿರಲಿಲ್ಲ. ಅದಕ್ಕೆ ಆಶಂಗೆ ಕೋಪ ಬಂದಿತ್ತು. ಆ ಕೋಪದಲ್ಲೇ ಇಡೀ ದಿನ ಕಳೆದ್ಲು. ಸಂಜೆ ಅಷ್ಟೊತ್ತಿಗೆ ರಾಜೀವ ಬರೋ ಟೈಮ್ಗೆ ನಿಜವಾಗ್ಲೂ ಅವ್ನಿಗೆ ಇವತ್ತು ನನ್ನ ಆ್ಯನಿವರ್ಸರಿ ನೆನಪಿಲ್ಲ ಅಂದರೆ ದೊಡ್ಡ ಜಗಳ ಆಗತ್ತೆ ಅಂತ ತೀರ್ಮಾನ ಮಾಡ್ಕೊಂಡಿದ್ಲು. ಅದೇ ಸಮಯಕ್ಕೆ ಸರಿಯಾಗಿ ಬಾಗಲ ಕರಗಂಟೆ ಹೊಡೀತು. ಬಾಗಲು ತೆಗೆದ್ಲು. ನೋಡಿದ್ರೆ ರಾಜೀವ ನಿಂತಿದ್ದ. ಕೈಯಲ್ಲೊಂದು ಬೊಕ್ಕೆ ಇತ್ತು, ಒಂದು ಪ್ರೆಸೆಂಟೇಷನ್ ಇತ್ತು. ಹ್ಯಾಪಿ ಆ್ಯನಿವರ್ಸರಿ ಅಂತ ವಿಶ್ ಮಾಡ್ದ. ಆಶಂಗೆ ತುಂಬ ಖುಷಿಯಾಯಿತು. ತನ್ನ ಕೋಪನೆಲ್ಲ ಮರೆತು ಇಬ್ಬರು ಒಬ್ಬರನ್ನೊಬ್ಬರನ್ನ ತಬ್ಗೊಂಡ್ರು. ಒಳಗೆ ಹೋದರು. ಆಶಾ ಅವನಿಗೋಸ್ಕರ ಬಿಸಿಯಾಗಿ ಕಾಫಿ ಮಾಡಿಕೊಟ್ಲು. ತುಂಬ ಪ್ರೀತಿಯಿಂದ ಮಾತಾಡ್ಸೋಕ್ಕೆ ಶುರು ಮಾಡಿದ್ರು. ನಾವು ಇಷ್ಟು ದಿನ ಯಾವುದೋ ಕಾರಣಕ್ಕೆ ಜಗಳ ಆಡ್ತಿದ್ವಿ, ಜಗಳ ಆಡೋದನ್ನು ಬಿಟ್ಬಿಡೋಣ, ಇನ್ಮೇಲೆ ಪ್ರೀತಿಯಿಂದ ಇರೋಣ ಅಂತ ಒಂದು ಒಪ್ಪಂದಕ್ಕೆ ಬಂದರು. ಅಷ್ಟೊತ್ತಿಗೆ ಒಂದು ಫೋನ್ ಬಂತು ನಮ್ಮ ಆಶಾ ಮೊಬೈಲ್ಗೆ. ಫೋನ್ ರಿಸೀವ್ ಮಾಡಿದ್ಲು. ಸರಿಯಾಗಿ ಸಿಗ್ನಲ್ ಸಿಗ್ತಾ ಇರಲಿಲ್ಲ ಅಂದ್ಬಿಟ್ಟು ಮನೆಯಿಂದ ಹೊರಗಡೆ ಬಂದು ಮಾತಾಡೋಕ್ಕೆ ಶುರು ಮಾಡಿದ್ಲು. ಹಲೋ ಅಂದಾಗ ಆ ಕಡೆಯಿಂದ ಒಂದು ಧ್ವನಿ ಬಂತು. ಇದು ರಾಜೀವ್ ಅವ್ರ ಮನೆನಾ, ನಂಬರಾ ಅಂತ ಕೇಳಿದ್ರು. ಹೌದು, ರಾಜೀವ್ ಅವ್ರ ನಮ್ಮ ಮನೆ ನಂಬರ್. ಯಾರಿದು ಅಂದರೆ, ನಾವು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಮಾತಾಡ್ತಾ ಇದ್ವಿ. ಈಗ ತಾನೇ ಮೆಟ್ರೋ ಸ್ಟೇಷನಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು. ಆ ಆಕ್ಸಿಡೆಂಟಲ್ಲಿ ರಾಜೀವ್ ಅವರು ತೀರ್ಕೊಂಡ್ಬಿಟ್ರು. ಹಾಗಾಗಿ ನಿಮ್ಗೆ ಇನ್ಫಾರ್ಮ್ ಮಾಡೋಕ್ಕೆ ಅಂತ ನಾವು ಫೋನ್ ಮಾಡಿದ್ದೀವಿ. ಗಾಬರಿ ಆಯಿತು ಆಶಂಗೆ. ಈಗ ತಾನೇ ಗಂಡನ ಜೊತೆ ಮಾತಾಡಿದ್ದೀರಿ, ಇದೇನು ಹಿಂಗೆ ಫೋನ್ ಬಂತಲ್ಲ ಅಂತ ದೌಡಾಯಿಸ್ಕೊಂಡು ಹಾಲಿಗೆ ಬಂದು ನೋಡ್ತಾಳೆ. ಸೋಫಾ ಮೇಲೆ ರಾಜೀವ್ ಇಲ್ಲ. ಇವಳಿಗೆ ಇದೇನಾಯಿತು, ರಾಜೀವನ ಆತ್ಮ ಬಂದಿತ್ತಾ, ಅವನ ದೆವ್ವ ಬಂದಿತ್ತಾ ಏನು ಅಂತ ಗಾಬರಿಯಾಗಿ ಗೊಳೋ ಅಂತ ಅಳಕ್ಕೆ ಶುರು ಮಾಡಿದ್ಲು. ಅಯ್ಯೋ, ನಾನು ಅನ್ಯಾಯವಾಗಿ ನನ್ನ ಗಂಡನ ಜೊತೆ ಜಗಳ ಆಡ್ತಿದ್ದೆ, ನಾವಿಬ್ಬರು ಒಟ್ಟಿಗೆ ಪ್ರೀತಿಯಿಂದ ಇರಬೇಕು ಅಂತ ಅಂದ್ಕೊಂಡಾಗಲೇ ಹೀಗಾಗಬೇಕಾ ಅಂತ ಅಳ್ತಾ ಇರಬೇಕಾದ್ರೆ ಬಾತ್ರೂಮ್ ಶಬ್ದ ಆಗುತ್ತೆ. ಬಾತ್ರೂಮ್ ತೆಗೆದು ರಾಜೀವ ಹೊರಗೆ ಬರ್ತಾನೆ. ಆಮೇಲೆ ಆಶಾ, ನಾವೊಂದು ವಿಷಯ ಹೇಳೋದು ಮರ್ತುಬಿಟ್ಟಿದೆ ನಿನಗೆ. ಇವತ್ತು ಯಾರೋ ನನ್ನ ಪರ್ಸ್ನ ಪಿಕ್ ಪಾಕೆಟ್ ಮಾಡ್ಬಿಟ್ಟ, ನಾನು ಅದ್ರಲ್ಲಿ ದುಡ್ಡೆಲ್ಲ ಹೊಟ್ಟಾಯ್ತು ಅಂದು. ಆಗ ಓಡೋಗಿ ರಾಜೀವನ್ನ ತಬ್ಗೊಂಡ್ಳು. ಯಾಕೆ ಈ ಕತೆ ಹೇಳಿದೆ ಅಂದರೆ, ನೋಡಿ, ನಾವು ಜಗಳ ಆಡ್ತಾ ಇರ್ತೀವಿ, ಮನಸ್ತಾಪ ಮಾಡ್ಕೊಂಡ್ಬಿಡ್ತೀವಿ, ನಿಜವಾಗ್ಲೂ ನಮ್ಮೊಳಗಿರುವಂಥ ಪ್ರೀತಿಯನ್ನು ವ್ಯಕ್ತಪಡಿಸೋದೇ ಇಲ್ಲ. ಭಗವಂತ ಸೆಕೆಂಡ್ ಚಾನ್ಸ್ ಅಂತ ಕೊಡ್ತಾನೆ ನಿಮಗೆ. ಆ ಸೆಕೆಂಡ್ ಚಾನ್ಸ್ನ ಉಪಯೋಗಿಸ್ಕೊಳ್ಳಿ. ದಯವಿಟ್ಟು ನೀವು ಯಾರನ್ನು ಲವ್ ಮಾಡ್ತಿರೋ, ಯಾರನ್ನು ಪ್ರೀತಿ ಮಾಡ್ತಿರೋ ಅವರಿಗೆ ನಿಮ್ಮ ಪ್ರೀತಿಯನ್ನು ಹೇಳಿ, ನಿಮ್ಮ ಮನಸ್ಸಿನ ಅಂತರಾಳದ ಮಾತುಗಳನ್ನು ಹೇಳಿ ಮತ್ತೆ ಬಾಂಧವ್ಯ ಬೆಳೆಯೋ ಹಾಗೆ ಮಾಡಿ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಈಗ ಇದು ಕುದಿಯೋಕ್ಕೆ ಶುರು ಆಯಿತು. ಈಗ ಏನು ಮಾಡಬೇಕು ಅಂದರೆ ಇದಕ್ಕೆ ರವೆ ಹಾಕಬೇಕು. ಸೊ ನಿಧಾನಕ್ಕೆ ರವೆ ಹಾಕ್ತಾ 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 ಕಲಕಬೇಕು. ನಿಧಾನಕ್ಕೆ ಹಾಕಬೇಕು, ಒಟ್ಟಿಗೆ ಹಾಕಬೇಡಿ, ಗಂಟಾಗ್ಬಿಡುತ್ತೆ. ಕಲಕ್ತಾನೆ ಇರಬೇಕು, ಇಲ್ಲರ ಗಂಟಾಗ್ಬಿಡುತ್ತೆ. ಇದು ಕುದಿಯೋಕ್ಕೆ ಶುರು ಆಗುತ್ತೆ. ಉರಿ ಸಣ್ಣ ಮಾಡಿ ಇದಕ್ಕೆ ಉಪ್ಪು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಇದು ಚೆನ್ನಾಗಿ ಬೇಯಬೇಕು. ಇದಕ್ಕೆ ತೆಂಗಿನಕಾಯಿ ತುರಿ ಹಾಕೋಣ. ಸಣ್ಣ ಊರಿನಲ್ಲಿ ಇದನ್ನು ಬೇಯಿಸಬೇಕು. ಓಕೆ,
ಇದು ಚೆನ್ನಾಗಿ ಬೇಯ್ತಾ ಇದೆ. ಪರ್ಫೆಕ್ಟ್. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದರ ಮೇಲೆ ಒಂದು ಸ್ವಲ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ, ಪರ್ಫೆಕ್ಟ್. ಈಗ ಇದಕ್ಕೆ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸ, ಟೊಮೆಟೊ ನಾನು ಯೂಸ್ ಮಾಡಿರೋದು ಫಾರಮ್ ಟೊಮೆಟೊ, ಅಷ್ಟು ಹುಳಿ ಇರಲ್ಲ, ಅದಕ್ಕೆ ನಿಂಬೆಹಣ್ಣು ರಸ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಹುಳಿ ಬರುತ್ತೆ. ಅಡಿಷ್ನಲ್ ಹುಳಿ ಅದು. ಪರ್ಫೆಕ್ಟ್. ಓಕೆ, ನಮ್ಮ ಇವತ್ತಿನ ಅದ್ಭುತವಾದಂಥ ರವಾ ಟೊಮೆಟೊ ಬಾತ್ ರೆಡಿ. ಟೇಸ್ಟ್ ಮಾಡೋದು ಒಂದೇ ಬಾಕಿ. ಟೇಸ್ಟ್ ಮಾಡಬೇಕು ಅಂದರೆ ಒಂಚೂರು ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್ ನೋಡ್ಕೊಂಬನ್ನಿ. ರವಾ ಟೊಮೆಟೊ ಬಾತ್ ಮಾಡೋದು ತುಂಬಾನೇ ಸುಲಭ ರೀ. ಬಾಣಲೆ ತಗೊಳ್ಳಿ, ಅದಕ್ಕೆ 2 ಚಮಚ ಎಣ್ಣೆ ಹಾಕಿ. ಈಗ ನಮ್ಮ ಹೀರೋ ಶ್ರೀಕೃಷ್ಣ ಹಳ್ಳಿ ತುಪ್ಪ ಟಂಟಾಡಾಯಿ ಅಂತ 2 ಚಮಚ ಹಾಕಿ ಬಿಸಿ ಮಾಡ್ತಿದ್ದ ಹಾಗೇನೆ ಸಾಸಿವೆ ಹಾಕ್ಬಿಡಿ. ಅದು ಚಟ್ಪಟ ಚಟ್ಪಟ ಅಂತ ಸದ್ದು ಮಾಡ್ಕೊಂಡು ಸಂಭ್ರಮ ಪಡ್ತಾ ಇದ್ದ ಹಾಗೆ 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನ ಬೇಳೆ ಹಾಕಿ ಸದ್ದು ಮಾಡ್ತಾ ಕೆಂಪಗಾಗ್ತಾ ಇದ್ದ ಹಾಗೆ ಗೋಡಂಬಿನು 10 ರಿಂದ 15 ಹಾಕಿ ಹುರಿದು ಬಿಡಿ. ಅದು ಸ್ವಲ್ಪ ಕಂದು ಬಣ್ಣ ಬರ್ತಾ ಇದ್ದ ಹಾಗೆ ಅವುಗಳಿಗೆ ದೃಷ್ಟಿ ಆಗದೆ ಇರ್ಲಿ ಅಂತ ಉದ್ದುದ್ದಕ್ಕೆ ಹೆಚ್ಚಿಟ್ಟಿದಿರಲ್ಲ ಹಸಿ ಮೆಣಸಿನಕಾಯಿ, ಅದನ್ನ ಹಾಕ್ರಿ. ಈಗ ಸಣ್ಣಗೆ ಹೆಚ್ಚಿಟ್ಟಿರೋ ಈರುಳ್ಳಿನೂ ಹಾಕಿ ಹುರಿರಿ. ಬಣ್ಣ ಬಿಡುತ್ತಲ್ಲ, ಆಗ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಹಾಕ್ಬಿಡ್ರಿ. ಸಣ್ಣಗೆ ಉದ್ದುದ್ದಕ್ಕೆ ಹೆಚ್ಚಿಟ್ಟಿರೋ ಹಸಿ ಶುಂಠಿ, ಸಣ್ಣಗೆ ಹೆಚ್ಚಿದ ಟೊಮೆಟೊ ಹಾಕಿದ್ರೆ ಆಹಾ ಎಂತ ಅಂದವಾದ ಬಣ್ಣಗಳು, ಕಣ್ಣು ಕುಕ್ಕುತ್ತೆ ಅಲ್ವಾ. ಈಗ ಅದಕ್ಕೆ ಗರಂ ಮಸಾಲ ಪೌಡರ್ ಹಾಕಿ ಸ್ವಲ್ಪ ಟಚ್ ಅಪ್ ಮಾಡ್ಬಿಡಿ. ಟೊಮೆಟೊ ಪ್ಯೂರಿ ಹಾಕಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋತಾ ಅದು ಕೊತ್ಕೋತಾ ಕುದಿಯುತ್ತಲ್ಲ, ಆಗ 3 ಕಪ್ ನೀರ್ ಹಾಕಿ ಮಿಕ್ಸ್ ಮಾಡಿ ಕುದಿಸೋಕೆ ಶುರು ಆಗತ್ತೆ. ಮತ್ತೆ ಕೊತ್ಕೋತಾ ಅಂತ ಕುದಿಯುತ್ತೆ. ಆಗ ಹುರಿದಿಟ್ಕೊಂಡಿರೋ 2 ಕಪ್ ರವೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಡಿ. ಮಿಕ್ಸ್ ಮಾಡಿ ತೆಂಗಿನಕಾಯಿ ತುರಿನ ಸ್ವಲ್ಪ ಜಾಸ್ತಿನೇ ಹಾಕಿ, ರುಚಿ ಸಖತ್ತಾಗಿರುತ್ತೆ. ರವೆನ ಚೆನ್ನಾಗಿ ಬೇಯಿಸ್ಬಿಡಿ. ರವೆ ಬೆಂದ್ಮೇಲೆ ಸಣ್ಣಗೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಡಿ. ಮತ್ತೆ ನಮ್ಮ ಹೀರೋ ಶ್ರೀಕೃಷ್ಣ ಹಳ್ಳಿ ತುಪ್ಪನ ಸ್ವಲ್ಪ ಹಾಕಿ ನಿಂಬೆ ಹಣ್ಣಿನ ರಸ ಸೇರಿಸಿ ಮಿಕ್ಸ್ ಮಾಡಿದ್ರೆ ಸೂಪರ್ ರುಚಿಯಾದ ರವಾ ಟೊಮೆಟೊ ಬಾತ್ ರೆಡಿ ಕಣ್ರಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಮಾಡೋದಷ್ಟೇ ಅಲ್ಲ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ. ಯಾಕೆಂದರೆ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ಖಂಡಿತ ಬರುತ್ತೆ, ಬೇಗ ಬರುತ್ತೆ. ನೀವು ನಮ್ಮ ಈ ವಿಡಿಯೋನ ಇಷ್ಟಪಟ್ಟಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫೀಡ್ಬ್ಯಾಕ್ ನಂಗೆ ಭಾಳ ಮುಖ್ಯ. ಆ ಫೀಡ್ಬ್ಯಾಕ್ ನೋಡ್ಕೊಂಡು ಈ ಕಾರ್ಯಕ್ರಮ ಇನ್ನಷ್ಟು ಚೆನ್ನಾಗಿ ಮಾಡೋದಕ್ಕೆ ನಾನು ಶ್ರಮ ಪಡ್ತೀನಿ. ನಮ್ಮ ಇವತ್ತಿನ ಸ್ಪೆಷಲ್ ರವಾ ಟೊಮೆಟೊ ಬಾತ್ ಟೇಸ್ಟ್ ಮಾಡೋಣ. ಟೊಮೆಟೊ ಘಮ್ ಅಂತ ಬರುತ್ತೆ, ಲೈಟಾಗಿ ಟೀ ಇದೆ, ಗರಂ ಮಸಾಲೆ ಫ್ಲೇವರು ಘಮ್ ಅಂತ ಬಾಯಿ ತುಂಬ ಇದೆ, ಲೈಟಾಗಿ ಶುಂಠಿ ಘಮನೂ ಸಿಗ್ತಾ ಇದೆ, ಮಧ್ಯದಲ್ಲಿ ಗೋಡಂಬಿ ಸಿಗೋದು ಸಖತ್ ಮಜಾ ಕೊಡುತ್ತೆ. ಅದ್ಭುತ. ನಾನು ತೋರಿಸಿರೋದು ಬೇಸಿಕ್ಕು. ನೀವು ಇದಕ್ಕೆ ನಿಮ್ಗೆ ಇಷ್ಟ ಬಂದ ತರಕಾರಿಗಳನ್ನು ಹಾಕ್ಬೋದು, ಅವರೆಕಾಳು ಹಾಕ್ಬೋದು, ಬಟಾಣಿ ಹಾಕ್ಬೋದು, ವೆರೈಟಿ ಮಾಡ್ಬೋದು. ಬಟ್ ಬೇಸು ಟೊಮೆಟೊ ಪ್ಯೂರಿ 1 ಕಪ್ಪು ಮತ್ತು 3 ಕಪ್ಪು ನೀರು, ಇದು 2 ಲೋಟ ರವೆಗೆ. ಅದೊಂದು ಐಡಿಯಾ ಇಟ್ಕೊಂಬಿಡಿ, ಫಸ್ಟ್ ಕ್ಲಾಸಾಗುತ್ತೆ, ಸಖತ್ತಾಗಿದೆ. ಮಧ್ಯದಲ್ಲಿ ಗೋಡಂಬಿ ಮಾತ್ರ ಫುಲ್ ಮಜಾ ಕೊಡುತ್ತೆ. ಸೂಪರ್.